ಗೌಡ ಏನು ಪ್ರಸ್ತಾವನೆ ಮಾಡಿದ್ದಾರೆ ಇದು ರಾಜ್ಯಕ್ಕೆ ಬಹಳ ಪ್ರಮುಖವಾದಂಥ ವಿಚಾರ. 27 TMC ನೀರು ಈಗಾಗಲೇ ಅದ್ರ ಬಗ್ಗೆ ನೀರು ವೇಸ್ಟ್ ಆಗ್ತದೆ ಅಂತೇಳಿ ನಮ್ಮ ಸರ್ಕಾರ ಗಮನಕ್ಕೆ ಬಂದಿದೆ. ನಾವು ನವಲಿನ ನಾಡಿನ ಅಂತೇಳಿ ಒಂದು ಯೋಜನೆ ಕೂಡ ನಾವು ತಯಾರು ಮಾಡಿದ್ದೇವೆ. ಅದೇ ಮಧ್ಯದಲ್ಲಿ ಒಂದು ಪ್ರಸ್ತಾವನೆಯನ್ನು ಈಗಾಗಲೇ ಒಂದು ತಯಾರಾಗಿದೆ. ಆದರೆ ಇದು ನಮ್ಮ ಡ್ಯಾಮಿನ ಏನು ಸಮಿತಿ ಇದೆ, ತುಂಗಭದ್ರಾ ಮಂಡಿ ಇದೆ, ಆ ಮಂಡಿ ಮುಂದೆ 22/11/2025 ಚರ್ಚೆ ಮಾಡಿದ್ದೇವೆ. ಈಗ ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳ ಅವರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ನಾನೀಗಾಗಲೇ ತೆಲಂಗಾಣ ನೀರಾವರಿ ಮಂತ್ರಿ ಜೊತೆಲಿ ಮತ್ತು ಆಂಧ್ರ ಮುಖ್ಯಮಂತ್ರಿಗಳ ಜೊತೆಲಿ ಟೆಲಿಫೋನ್ ಮುಖಾಂತರ ಸಂಪರ್ಕ ಮಾಡಿ ಒಂದು ಲೆಟರ್ ಕೂಡ ನಾನು ಬರೆದಿದ್ದೇನೆ. ಅವರು ಟೈಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಅವ್ರು ಟೈಮ್ ಕೊಟ್ಟ ತಕ್ಷಣ ನಾವು ಹೋಗಿ ಆಂಧ್ರ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಅವ್ರಿಗೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಬೋರ್ಡಲ್ಲಿ ಏನು ಅನುಕೂಲ ಆಗಬೇಕು. ಇದು ಭಾಳ ವಿಶೇಷವಾದಂಥ ಒಂದು 24ರಿಂದ 27 TMC ನೀರು ರೈತರಿಗೆ ಅನುಕೂಲ ಆಗುವಂಥ ಒಂದು ಸರ್ಕಾರ ಒಂದು ಪದ್ಧತಿ ಇದೆ. ನಾವು ಅವ್ರ ಟೈಮ್ ಕೊಟ್ಟ ತಕ್ಷಣ ಅವ್ರ ಹತ್ರ ಸರ್ಕಾರ ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬಿಟ್ಟು ನಾವು ಅನುಷ್ಠಾನ ತೆಗೆದುಕೊಳ್ಳಲಿಕ್ಕೆ ನಾವೆಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಅನಿಲ್ ಚಿಕ್ಕಮಾದು ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಉತ್ತರವನ್ನು ಮಂಡಿಸಿದ್ದಾರೆ. ಪ್ರಶ್ನೆ ಸಂಖ್ಯೆಯನ್ನ 1187ನೇ ಚುಕ್ಕಿ ಗುರುತಿನ ಪ್ರಶ್ನೆ ಸಂಖ್ಯೆಯನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳಲು ಬಯಸ್ತೀನಿ ಅಧ್ಯಕ್ಷರು. ಉತ್ತರವನ್ನು ಸುದೀರ್ಘವಾಗಿ ಒದಗಿಸಿದ್ದೇವೆ. ಉತ್ತರವನ್ನು ಸರ್ಕಾರ ನೀಡಿದೆ ಅಧ್ಯಕ್ಷರೇ. ಮೊದಲನೇದಾಗಿ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 20 ವರ್ಷದಿಂದ ಈ ಕ್ರೀಡಾಂಗಣವನ್ನು ಅಭಿವೃದ್ಧಿ ಪಡಿಸೋಕ್ಕೆ ಸಾಧ್ಯ ಆಗಿರಲಿಲ್ಲ. ಸುಮಾರು ಸರ್ಕಾರ ಉತ್ತರ ಕೊಟ್ಟಂಗೆ 8 ಎಕರೆ 10 ಗುಂಟೆ ಈ ಒಂದು ಜಾಗ ಬರ್ತದೆ. ನಾವು ಯಾವುದೇ ಸರ್ಕಾರದ ಕಾರ್ಯಕ್ರಮಗಳು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಏನು ನೀರು ತುಂಬುತ್ತದೆ ಆ ಜಾಗದಲ್ಲಿ ಇವತ್ತು 5 ಕೋಟಿಯನ್ನು ಸರ್ಕಾರ ಬಿಡುಗಡೆ ಮಾಡಿದೆ. ಅದರಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಈಗ ಆಲ್ರೆಡಿ 5 ಕೋಟಿಯನ್ನು ಏನು ಬಿಡುಗಡೆ ಮಾಡಿದೆ, ಈಗ 10 ಲಕ್ಷ ಅನುದಾನ ಬಿಡುಗಡೆ ಮಾಡಲಾಗಿದೆ. ಆದರೆ ಟೆಂಡರ್ದಾರರು ಈ ಸಂದರ್ಭದಲ್ಲಿ 10 ಲಕ್ಷಕ್ಕೆ ಅನುದಾನ ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ಆ ದುಡ್ಡು ಸಾಕಾಗಲ್ಲ. ಆದರೆ 1:3 ಅನುದಾನವನ್ನು ಬಿಡುಗಡೆ ಮಾಡಿದೆ, 1.5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ರೆ ಮಾತ್ರ ಈ ಒಂದು ಕಾರ್ಯರೂಪಕ್ಕೆ ಬರೋಕ್ಕೆ ಸಾಧ್ಯ ಆಗ್ತದೆ ಅಂತ ತಮ್ಮ ಮುಖಾಂತರ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷರು. ಓಕೆ, ಅವಾಗ ಅಂದಿದ್ದು ಗೆದ್ದಲ್ಲ, ಕಳ್ಳರು ಅಂದಿದ್ದು ಗೆದ್ದಿದ್ದ ತಿರ್ಗಾ. ಡೆಪ್ಯೂಟಿ ಸಿಎಂ ಉತ್ತರ ಮುಖ್ಯಮಂತ್ರಿ ಪರ. ಮೊನ್ನೆ ಚಿಕ್ಕಮಾದವರೇ, ತಾವು ಏನು ಹೇಳಿದ್ರಿ, ತಮ್ಮ ಭಾವನೆಯನ್ನ ಕಾಳಜಿ ಕಳಕಳಿಯನ್ನ ಮಾಡ್ಕೊಂಡಿದೆ. ಭಿಕ್ಷೆ ಬೇಡಲಿ ಹೋಗಿ ಎಲ್ಲ ಹೋಗಿ ವಿಧಾನಸೌಧ ಮುಂದೆ ಭಿಕ್ಷೆ ಬೇಡಲಿ ಹೋಗಿ, ಬರೋ ಬಜೆಟ್ ಭಿಕ್ಷೆ ಬೇಡ್ಬಿಟ್ಟು ತಂದು ಅವ್ರಿಗೆಲ್ಲ ಕೊಡ್ಲಿ, ಭಿಕ್ಷೆ ಬೇಡಿ ಹೋಗಿ ಎಲ್ಲಾರ ಮುಂದೆ ಭಿಕ್ಷೆ. ಅಣ್ಣಮ್ಮನ ದೇವಸ್ಥಾನ, ಮಸೀದಿಗಳು ಎಲ್ಲ ಹೋಗಿ. ಕಟ್ಟೆಗೊಂಡ ವಿಠಲ್ ದೋಂಡಿಬಾ ಉಪಮುಖ್ಯಮಂತ್ರಿಗಳು. ಸನ್ಮಾನ್ಯ ಅಧ್ಯಕ್ಷರೇ, ಉಪಮುಖ್ಯಮಂತ್ರಿಗಳು ನಾನು 644 ಉಪಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಸಂಖ್ಯೆ 2. ಅಧ್ಯಕ್ಷೆ ಉತ್ತರವನ್ನು ಒದಗಿಸಿ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಈ ಗದ್ದಲದಲ್ಲಿ ಅದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಭಾರಿ ಇಂಪಾರ್ಟೆಂಟ್. ಜೋರು ಮಾತಾಡಿ. ನಾನು ಸಾಹೇಬ್ರಿಗೆ ಭೇಟಿ ಆಗ್ತೀನಿ, ನನಗೆ ಸಮಯ ಕೊಡ್ಲಿ ಅರ್ಧ ತಾಸು. ಓಕೆ, ವೆರಿ ಗುಡ್. ಆಫ್ ಮಾಡ. ಈಗ ಅಜಯ್ ಧರಮ್ ಸಿಂಗ್ ಅರ್ಧ ಗಂಟೆ.